ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಏನಮ್ಮ ಹಲ್ಯ ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀಯಂತೆ? ನಿಮಗ್ ಯಾರು ಹೇಳಿದ್ರು ತಾತ? ಗಂಡ ಹೆಂಡತಿಗೆ ಅಡುಗೆ ಮಾಡೋದನ್ನ ಹೇಳ್ಕೊಡೋದು ತುಂಬಾ ಅಪರೂಪ ಅಮ್ಮ. ಇಂಥ ಅಪರೂಪದ ವಿಷಯ ಯಜಮಾನ್ರಿಗೆ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ತಾತ, ಸುಂದರಣ್ಣ ಅವರು ಸಾಕೇತ್ ಅವ್ರು ಚೆನ್ನಾಗಿ ಉಪ್ಪಿಟ್ಟು ಮಾಡ್ತಾರೆ ಅಂತ ಹೇಳಿದ್ರು, ಅದಕ್ಕೆ ಕಲ್ತ್ಕೊಳ್ಳೋಣ ಅಂತ. ಒಳ್ಳೆ ನಿರ್ಧಾರ ನಮ್ಮ. ಆಗ ನೋಡಿದ್ರೆ ನಿನ್ ಕೈ ರುಚಿ ತುಂಬಾ ಚೆನ್ನಾಗಿದೆ. ಆದ್ರೂ ಕಲ್ತ್ಕೋಬೇಕು ಅನ್ನೋ ಆಸೆ ಇದೆಯಲ್ಲ, ಅದು ಎಲ್ರಿಗೂ ಬರೋದಿಲ್ಲ. ಅಮರೆ ಅವರೆಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪು, ಒಂದು ತೆಂಗಿನಕಾಯಿ ಕೂಡ ತಂದಿದ್ದೀನಿ. ಎಳೆ ಅವರೆಕಾಯಿ ತಂದಿದೀಯ ತಾನೆ? ಹ್ಞೂನಮ್ಮ. ಶಾಂಭವಿ, ಒಂದು ಹುಳುಕಿದ್ರು ಕೂಡ ಸುಂದ್ರನ್ ಕೊಡೋ ದುಡ್ಡಲ್ಲಿ ₹1 ಕಟ್ ಮಾಡೇ ಕೊಡೋದು. ಮರ್ತೇ ಬಿಟ್ಟಿದ್ದೆ. ಅಮರೆ ತಗೊಳ್ಳಿ ಬಿಲ್. ಜೊತೆಗೆ ಒಂದಷ್ಟು ಚೇಂಜ್, ಒಂದು ₹9 ಕೂಡ ಮಿಕ್ಕಿದೆ. ಯಾವ್ಯಾವಕ್ಕೆ ಎಷ್ಟೆಷ್ಟು ಆಯ್ತು ಅಂತ ಅದರಲ್ಲೇ ಬರೆದಿದ್ದಾರೆ. ಸುಂದರಣ್ಣ, ಇನ್ಮೇಲೆ ಅವ್ರ ಹತ್ರ ಒರಿಜಿನಲ್ ಬಿಲ್ ಕೇಳಿ. ಯಾಕಂದ್ರೆ ಇವರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಬೇಕಾಗುತ್ತಲ್ಲ ಅಂತ ಯಾವ್ದ್ಯಾವ್ದೋ ಚೀಟಿಲಿ ಲೆಕ್ಕ ಬರ್ದು ಕೊಡ್ತಾರೆ. ಒಂದೊಂದ್ಸಲ ₹10 ತರಕಾರಿ ತಗೊಂಡಿದ್ರೆ ₹20 ಅಂತ ತಿದ್ದು ಬರೀತಾರೆ. ಈ ಚೀಟಿಗೆಲ್ಲ ಬೆಲೆ ಇಲ್ಲ. ಇನ್ಮೇಲೆ ಪಕ್ಕಾ ಬಿಲ್ ಕೇಳ್ಕೊಂಡ್ ತನ್ನಿ. ಏನಾಯ್ತು? ಯಾವ್ದಾದ್ರು ಓಕೆ ಆಯ್ತಾ? ಅಣ್ಣ, ಈ ರೀತಿ 10 ಐಡಿಯಾಸ್ನ ಅವ್ರಿಗೆ ಆಗಲೇ ಪ್ರೆಸೆಂಟ್ ಮಾಡಾಗಿದೆ. ಇನ್ಫ್ಯಾಕ್ಟ್ ಇದಕ್ಕಿಂತ ಚೆನ್ನಾಗಿರೋ ಐಡಿಯಾಸ್ನ ನಾವು ಲಾಸ್ಟ್ ಟೈಮೇ ಕೊಟ್ಟಿದ್ದೀವಿ, ಆದರೆ ಅವ್ರು ಅಪ್ರೂವಲ್ ಮಾಡಿಲ್ಲ. ಇನ್ನು ಇದನ್ನು ಮಾಡ್ತಾರ? ಇದೆಲ್ಲ ವರ್ಕ್ ಆಗಲ್ಲ ಅಣ್ಣ. ಅನಿ, ವರಿ ಮಾಡ್ಕೋಬೇಡ ಕಣೋ. ನೀನು ನಿನ್ನ ಕೆಲಸನ ಆರಾಮಾಗಿ ಮಾಡು. ಮುಂದಿನ ಕೆಲಸ ನಾನು ಮಾಡ್ತೀನಿ. ನಾವು ವರಿ ಮಾಡ್ಕೊಳ್ದು ಇನ್ಯಾರು ಮಾಡ್ಕೋತಾರೆ ಅಣ್ಣ? ಒಂದೊಂದು ಅವರ್ ಕಳೀತಾ ಇದ್ರು ಸ್ಕ್ರಿಪ್ಟ್ ರೆಡಿ ಆಗಿಲ್ಲ, ಐಡಿಯಾಸ್ ರೆಡಿ ಆಗಿಲ್ಲ ಅಂತ ಮೈಯೆಲ್ಲ ಉರಿತಾ ಇದೆ. ಟೆನ್ಷನ್ ಮಾಡ್ಕೋಬೇಡ ಕಣೋ. ಕಾಮ್ ಡೌನ್. ಇವತ್ತೇನೋ ಒಂದು ಆಗುತ್ತೆ, ನಾನೇನೋ ಒಂದು ಮಾಡ್ತೀನಿ, ತಲೆ ಕೆಡ್ಸ್ಕೋಬೇಡ. ಅಲ್ಲಿ ಟ್ಯಾಕ್ಸ್ ಕಟ್ಟಿದ ಹಾಗೆ ಇಲ್ಲಿ ಕೆಲಸ ವರ್ಕೌಟ್ ಆಗುತ್ತೆ. ಟ್ಯಾಕ್ಸ್? ಏನ್ ಟ್ಯಾಕ್ಸ್? ಹ್ಞೂ ಕಣೋ, ಐಡಿಯಾಸ್ ತಗೊಳ್ಳೋದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಬಿಸ್ನೆಸ್ ಅಂದಮೇಲೆ ಕೊಡೋದು ತಗೊಳ್ಳೋದು ಇರುತ್ತಲ್ವಾ? ನಾನು ಟ್ಯಾಕ್ಸ್ ಕಟ್ಟಬೇಕು, ಆ ಕಡೆಯಿಂದ ಐಡಿಯಾಸ್ ಬರಬೇಕು. ನಂಗೆ ತಳ ಬುಡ ಅರ್ಥ ಆಗ್ತಿಲ್ಲ ಅಣ್ಣ. ನೀನ್ ಮದ್ವೆ ಆಗೋ, ನಿನಗೂ ಎಲ್ಲ ಅರ್ಥ ಆಗುತ್ತೆ. ನಿನ್ನ ಈ ಫಸಲ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಮದ್ವೆ ಆಗ್ಬೇಕಾ? ಹಾಗಲ್ಲಪ್ಪ, ಲೈಫ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಮದ್ವೆ ಆಗೋ ಅಂತಂತೆ. ಈಗ ನಿನ್ ಲೈಫ್ ಏನಾಗಿದೆ? ಚೆನ್ನಾಗೇ ಇದೆಯಲ್ಲ. ಹಾ, ಚೆನ್ನಾಗೇ ಇದೆ. ಶ್ರೀಮತಿ ಅವ್ರಿಗೆ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಕಳಿಸ್ತಾನೇ ಇದ್ದೀನಿ. ಅವ್ರು ಆ ಕಡೆಯಿಂದ ರಿಜೆಕ್ಟ್ ಮೇಲೆ ರಿಜೆಕ್ಟ್ ಮಾಡ್ತಾನೆ ಇದಾರೆ. ಓಹೋ, ಅದಕ್ಕೆ ಕೂಸಿ ಹೊಡೆದು ಐಡಿಯಾಸ್ ತಗೊಳ್ಳೋ ಪ್ಲಾನಾ? ಎಕ್ಸಾಕ್ಟ್ಲಿ. ಹೆಂಡತಿಗೆ ಟ್ಯಾಕ್ಸ್ ಕಟ್ಟದೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಆಗಲ್ಲಪ್ಪ. ನಾವೆಲ್ಲ ಕ್ಯಾಟಗರಿಗೆ ಬರಲ್ಲ ಅಣ್ಣ. ಹೆಂಡತಿಗೆಲ್ಲ ಟ್ಯಾಕ್ಸ್ ಕೊಟ್ಟು ಮಗನೇ ಅಲ್ಲ ನಾನು. ಹ್ಞೂ, ಹೌದಪ್ಪ, ಹೌದು. ಮದುವೆ ಆಗೋದಕ್ಕೂ ಮುಂಚೆ ಎಲ್ಲರೂ ಹೀಗೆ ಹುಲಿ ತರ ಮಾತಾಡ್ತಾರೆ. ಮದುವೆ ಆಗಿ ಹೆಂಡತಿ ಪಕ್ಕ ಬಂದ್ಮೇಲೆ ಇಲ್ಲಿ ತರ ಚುಯಿ ಚುಯಿ ಅಂತಾರೆ. ಅದಕ್ಕೆ ಜೊತೆ ಎಲ್ಲ ಮಾತಾಡಾಯ್ತಾ? ಮಾತುಕತೆ ನಡೀತಾ ಇದೆ, ಆದಷ್ಟು ಬೇಗ ಫೈನಲ್ ಆಗುತ್ತೆ. ಉಪ್ಪಿಟ್ಟು ಕರೀತಿದೆ, ಬರ್ತೀರಾ? ಹಾ, ನೀವು ಕರೆದ್ಮೇಲೆ ಬರ್ದೇ ಇರಕ್ಕಾಗತ್ತಾ? ಬಂದೆ. ಅನಿ, ನೀನು ಬರೋ. ಒಂದ್ ಮಸಾಲೆ ದೋಸೆ ಹಾಕೋ. ನಿಂತ್ಕೊಳ್ಳಿ, ಬಾಯ್ಲಿ ಬಾಯ್ಲಿ. ಇದೇ ನೀನ್ ಆಟ ಆಡೋ ಜಾಗ ಅನ್ಕೊಂಡ್ಯಾ? ಇಷ್ಟ ಬಂದಾಗ ಹೋಗಕ್ಕೆ. ಆಂಟಿ,
15 ನಿಮಿಷದಲ್ಲೇ ಬಂದಿದ್ದೀನಲ್ಲ ಆಂಟಿ, ಇನ್ನು ಸ್ವಲ್ಪ ಹೊತ್ತಷ್ಟು. ಅದು ಅಲ್ಲದೆ ಇಬ್ರು ಕೆಲ್ಸಕ್ಕೆ ಬಂದಿಲ್ಲ. ಅವ್ರ ಕೆಲ್ಸ ಯಾರೇ ಮಾಡ್ತಾರೆ? ನಾನ್ ಮಾಡ್ತೀನಿ ಆಂಟಿ. ಆಹಾಹಾಹಾ, ಮಾಡ್ತೀಯ ಬಂದು 1 ತಿಂಗಳು ಕೆಲಸ ಮಾಡ್ಲಿಲ್ಲ, ಕೈ ತುಂಬಾ ದುಡ್ಡು ಎಣಿಸ್ಕೊಂಡ್ಬಿಟ್ಟೆ. ದುಡ್ಡು ಕೈ ಸಿಕ್ಕದ್ಮೇಲೆ ಮನ್ಸಿಗೆ ಬಂದಂಗ ಆಡ್ತಾ ಇದ್ಯಾ? ಕೋಪ ಬಂದು ಕೆಲಸದಿಂದ ಕಿತ್ತಾಕ್ಬಿಟ್ರೆ ದುಡ್ಡು ಉಳ್ಕೊಂಡ್ಬಿಡುತ್ತೆ ಅನ್ಕೊಂಡಿದ್ಯೇನೋ ಅಲ್ವಾ? ಏನ್ ಕೋಲೆ ಬಸ್ ಒಂಥರ ತಲೆ ಅಲ್ಲಾಡಿಸಿದ್ಯಾ? ಹಿಂಗ್ ಮೂತಿ ಮಾಡ್ಕೊಂಡೆ ನನ್ ಗಂಡನ್ ಮನ್ಸ್ ಕರಗ್ಸಿ ಸಂಬಳ ಎಣಿಸ್ಕೊಂಡ್ಬಿಟ್ಯೇನೋ ಅಲ್ವಾ? ಏನೇ ಮುಖ ನೋಡ್ತಾ ಇದ್ಯಾ? ಹೋಗಿ ಹಕ್ಕಿನೇನೆ ಹಾಕೋ, ಹೋಗ. ಸರಿ ಆಂಟಿ. ಇಲ್ಲಮ್ಮ ಅಹಲ್ಯ, ಅವಳ ಸ್ಕೂಟಿ ಇಲ್ಲೇ ಕಾಲೇಜ್ ಹತ್ರನೇ ಇದೆ, ಅವಳೆಲ್ಲ ಒಳಗಡೆ ಇರ್ಬೇಕು. ಚಿಕ್ಕಪ್ಪ, ಸ್ಕೂಟಿ ಮೀರಂದನಾ? ನನಗಷ್ಟು ಗೊತ್ತಾಗಲ್ವೇನಮ್ಮ, ಅವಳದೆ KA41EH. ಇವಳು ಮಾನ್ಯ ಮನೆಗೆ ಹೋಗೋದ್ ಬಿಟ್ಟು ಕಾಲೇಜಿಗೆ ಯಾಕೆ ಹೋದ್ಲು? ಇನ್ಯಾಕ್ ಬಂದಿರ್ತಾಳೆ? ಓದೋಕ್ ಬಂದಿರ್ತಾಳೆ. ಇವಳೇನೋ ದೊಡ್ಡ ಕಿತಾಪತಿ ಕೆಲಸ ಮಾಡ್ತಾಳೆ ಅಂತ ಇವಳನ್ ಪತ್ತೆದಾರಿ ಕೆಲಸ ಮಾಡೋದಕ್ಕೆ ನನ್ನನ್ ಬೆನ್ನಿಂದ ಬಿಟ್ಟಿದೀಯ. ಇಲ್ಲ ಅಂತದೇನು ಇಲ್ಲಮ್ಮ. ಸರಿ ಚಿಕ್ಕಪ್ಪ. ಅಂದ್ರೆ ಇವತ್ತು ಮೀರಾ ಮಾನ್ಯ ಮನೆಗೆ ಹೋಗಿಲ್ಲ. ಮಾನ್ಯ ಮನೆಗೆ ಓದ್ಕೊಳಕ್ ಹೋಗ್ತೀನಿ ಅನ್ನೋದು ಬರೀ ನೆಪ ಅಷ್ಟೆ. ಮೊದಲು 2 ಸ್ಪೂನ್ ತುಪ್ಪನ ಹಾಕಿ, ಆಮೇಲೆ ರವೆನ ಬಾಣ್ಲಿಗೆ ಹಾಕಿ ಕಂದು ಬಣ್ಣಕ್ಕೆ ಹುರಿದ್ಕೋಬೇಕು. ಇತ್ತೀಚೆಗೆ ಸರ್ಕಾರದವರು 5 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಬೇಕು ಅಂತ ಹೇಳಿದಾರಲ್ವಾ? ಹೌದು, 5 ಲಕ್ಷದವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹೌದು, ನೀವ್ಯಾಕೆ ಇದನ್ನ ಕೇಳ್ತಾ ಇದ್ದೀರಾ? ಏನಿಲ್ಲ, ನನ್ ಮೈದನ್ ಹತ್ರ ನೀವ್ ಯಾವ್ದೋ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ರಿ. ಏನು ಕಿಂಡಲ್ಲ? ಇಲ್ಲಪ್ಪ, ಏನೋ ಟ್ಯಾಕ್ಸ್ ಕಟ್ಬೇಕು ಅಂತ ಹೇಳ್ತಿದ್ರಿ, ಅಷ್ಟು ಮಾತ್ರ ಕೇಳಿಸ್ತು. ಇನ್ನೇನ್ರಿ ಮತ್ತೆ, ನಿಮ್ ಹತ್ರ ಐಡಿಯಾಸ್ ಕೇಳ್ಕೊಳ್ಳೋದಕ್ಕೆ ರೆಸಿಪಿ ಹೇಳ್ಕೊಡೋ ಟ್ಯಾಕ್ಸ್ ಕಟ್ತಿಲ್ವಾ ನಾನು? ಓಹೋ, ಫ್ರೆಂಡ್ಗೆ ಅಡ್ಗೆ ಮಾಡೋದು ಹೇಳ್ಕೊಡೋದು ಕೂಡ ನಿಮ್ಗೆ ಟ್ಯಾಕ್ಸ್ ಲೆಕ್ಕನಾ? ಚೇಚೆ, ಹಾಗನ್ಕೋಬೇಡಿ. ನನ್ಗೆ ಅಡ್ಗೆ ಮಾಡೋದು ಅಂದ್ರೆ ಜೀವ. ನೀವ್ ಅಡ್ಗೆಲಿ ಏನೇ ಕೇಳಿದ್ರು ನಾನು ಹೇಳ್ಕೊಡ್ತೀನಿ. ಆದ್ರೆ ನೀವೇ ತಾನೇ ಹೇಳಿದ್ದು ಅವರೆಕಾಳು ಉಪ್ಪಿಟ್ಟು ಮಾಡೋದನ್ನ ಹೇಳ್ಕೊಟ್ರೆ ಐಡಿಯಾಸ್ ಕೊಡ್ತೀನಿ ಅಂತ. ಅದಕ್ಕೆ ಅಲ್ಲಿಗೆ ಲೆಕ್ಕ ಚುಪ್ತಾ ಆಯ್ತು ಅಂತಂದೆ. ರವೆ ಕಂದ್ ಬಣ್ಣ ಬಂತು. ಹೌದು, ಅವರೆಕಾಳನ್ನ ಚೆನ್ನಾಗಿ ತೊಳ್ದಿದ್ದೀರಾ ತಾನೆ? ಅಲ್ಲಿ ಅವ್ರೆ, ಪ್ಲೀಸ್ ಕಣ್ರಿ, ಒಂದೇ ಒಂದು ಐಡಿಯಾ ಕೊಟ್ಟು ನನ್ ಮರ್ಯಾದೆ ಉಳಿಸಿ. ಇಲ್ಲಾಂದ್ರೆ ನೀನು ಆಡ್ಕೋತಾನೆ ಗೊತ್ತಾ. ಒಗ್ಗರಣೆಗೆ ಟೊಮ್ಯಾಟೊ ಬೇಕಾಗತ್ತಾ? ಉಪ್ಪಿಟ್ಟು ಸ್ವಲ್ಪ ಹುಳಿಯಾಗಿರ್ಬೇಕು ಅಂತಂದ್ರೆ ಟೊಮೆಟೊ ಯೂಸ್ ಮಾಡೋಣ, ಇಲ್ಲ ಅಂದ್ರೆ ಬೇಡ. ಟೊಮ್ಯಾಟೊ ಇದ್ರೆ ಚೆನ್ನಾಗಿರತ್ತಾ, ಇಲ್ಲದೆ ಹೋದ್ರೆ ಚೆನ್ನಾಗಿರತ್ತಾ? ಉಪ್ಪಿಟ್ಟು ತಿನ್ಬೇಕಾದ್ರೆ ಆಗಾಗ ಬಾಯಿಗೆ ಟೊಮೆಟೊ ಸಿಕ್ಕಿದ್ರೆ ರುಚಿಯಾಗಿರುತ್ತೆ. ಟೊಮೆಟೊ ಇರ್ಲಿ. ರೀ, ನಗೋದ್ ನಿಲ್ಸಿ ಐಡಿಯಾಸ್ ಕೊಡ್ತಿರೋ ಇಲ್ವಾ ಹೇಳಿ? ಮೊದ್ಲು ಉಪ್ಪಿಟ್ಟು ಮಾಡೋದನ್ನ ಕಲ್ಸ್ಕೊಡಿ. ಫ್ರೆಂಡ್ಗೆ ಇಷ್ಟೊಂದು ಸತಾಯಿಸಬಾರ್ದು ಕಣ್ರಿ. ಫ್ರೆಂಡ್ ಆಗಿ ನೀವು ಉಪ್ಪಿಟ್ಟು ಮಾಡೋದನ್ನ ಕಲ್ಸೋದಕ್ಕೆ ಇಷ್ಟೊಂದು ಗೋಗರಿಯೋ ಹಾಗೆ ಮಾಡಬಾರ್ದು ಕಣ್ರಿ. ಅಟ್ಲೀಸ್ಟ್ ಒಂದ್ ಮಾತು ಹೆಲ್ಪ್ ಮಾಡ್ತೀನಿ ಅಂತನಾದ್ರೂ ಹೇಳಿ. ಖಂಡಿತ ಸಹಾಯ ಮಾಡ್ತೀನಿ. ಈರುಳ್ಳಿ ಹೆಚ್ಚಿಕೊಡ್ಲಾ? ಮೊದಲು ಉಪ್ಪಿಟ್ಟು ಮಾಡೋದು ಮುಗಿಲಿ. ಉಪ್ಪಿಟ್ಟು ಮಾಡೋದು ಮುಗಿದ್ಮೇಲೆ ಐಡಿಯಾ ಕೊಡ್ತೀರಲ್ವಾ ಪ್ಲೀಸ್? ಈರುಳ್ಳಿನ ಉದ್ದುದ್ದ ಹೆಚ್ಚಲೋ ಅಥವಾ ಚಿಕ್ಕ ಚಿಕ್ಕದಾಗ ಹೆಚ್ಚಲೋ? ಪ್ರಣಮ್, ಬೇರೆ ಯಾವ್ದಾರು ಪಿಕ್ಚರ್ ಡೌನ್ಲೋಡ್ ಮಾಡೋಣ ಕಣೋ. ಇದನ್ನೇ ನೋಡಿ ನೋಡಿ ಬೋರ್ ಆಯ್ತು. ಚಿಕ್ಕಜ್ಞನ್ರೆ, ತವರಿಗೆ ಬಾತಂಗಿ ಡೌನ್ಲೋಡ್ ಮಾಡಿ. ಅಯ್ಯೋ, ಅದ್ ಬೇಡಪ್ಪ, ಬರೀ ಕಣ್ಣೀರಿನ ಕತೆ. ಭಕ್ತ ಪ್ರಹ್ಲಾದ ಮಾಡಪ್ಪ. ಪ್ರಣಮ್, ಬೇರೆ ಯಾವ ಸಿನಿಮಾನು ಬೇಡ, ಇದನ್ನೇ ಸುಮ್ಮನೆ ನೋಡ್ಬಿಡೋಣ. ನಮ್ರತ ಪಾಪ
ಅಮ್ಮನ ಕಾಲು ಯಾಕೆ ಹೇಳಿದ್ಯಾ? ಇನ್ನೇನ್ ಮಾಡ್ಲಿ, ಎಂಟರ್ಟೈನ್ಮೆಂಟ್ಗೆ ಸಿನಿಮಾ ನೋಡೋಣ ಅಂದ್ರೆ ಭಕ್ತ ಪ್ರಹ್ಲಾದ ಅಂತ ಒಬ್ರು, ತವರಿಗೆ ಬಾತಂಗಿ ಅಂತ ಇನ್ನೊಬ್ರು. ಆಗಿನ ಸಿನಿಮಾದಲ್ಲಿದ್ದ ಶಕ್ತಿ ನಿನಗೇನೆ ಗೊತ್ತು. ಈಗಿನ ಕಾಲದ ಅರ್ಥವಿಲ್ದಿರೋ 10 ಸಿನಿಮಾ ನೋಡೋದಕ್ಕಿಂತ ಆಗಿನ ಕಾಲದ 1 ಸಿನಿಮಾ ನೋಡಿದ್ರೆ ಸಾಕು. ಹೌದು, ನಾವೆಲ್ಲ ಇಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇರೋದು ಯಾಕೆ? ಯಾಕಂದ್ರೆ ನಮ್ಮ ಅಣ್ಣ ಅತ್ತಿಗೆಗೆ ಅವರೆಕಾಳು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾನೆ. ಭಾವ ಒಬ್ರೇ ಮಾಡಿದಿದ್ರೆ ಅರ್ಧ ಗಂಟೆಲಿ ಉಪ್ಪಿಟ್ಟು ಬರ್ತಿತ್ತೇನೋ. ಇವಾಗ ಇಬ್ರು ಸೇರ್ಕೊಂಡು ಉಪ್ಪಿಟ್ಟು ಮಾಡ್ತಿದಾರಲ್ಲ, ಅರ್ಧ ದಿನ ಆದ್ರೂ ಉಪ್ಪಿಟ್ಟು ಬರಲ್ಲ. ಎಲ್ರು ಎಷ್ಟು ಖುಷಿಯಾಗಿದ್ದೀವಿ. ಮೀರಾ ಅಕ್ಕ ಇದ್ರೆ ಚೆನ್ನಾಗಿರ್ತಿತ್ತು. ಪ್ರಣಮ್, ಅವಳು ಕುಂತ್ರು ನಿಂತ್ರು ಮಲಗಿದ್ರು ಎಕ್ಸಾಮು ಸಿಲೆಬಸ್ಸು ಬುಕ್ಸು ಅಂತಾನೆ ಹೇಳ್ತಿರ್ತಾಳೆ. ಅವಳು ಎಕ್ಸಾಮ್ ಮುಗಿಯೋವರೆಗೂ ನಮ್ಮ ಕೈಗೆ ಸಿಗಲ್ಲ ಕಣೋ. ಮೀರಾ ಓದೋದ್ ನೋಡಿದ್ರೆ ಈ ಸಲ ರ್ಯಾಂಕ್ ಬರೋದು ಗ್ಯಾರಂಟಿ ಅನ್ಸತ್ತೆ. ನಮ್ಮ ಮೀರಾ ಯಾವತ್ತು ಟಾಪೇ ಅಮ್ಮ. ಅವಳು 95% ಇಂತ ಕೆಳಗಡೆ ಸ್ಕೋರ್ ಮಾಡೇ ಇಲ್ಲ. ಓದೋ ವಿಷಯದಲ್ಲಂತೂ ಅವಳು ಸಿಕ್ಕಾಪಟ್ಟೆ ಸೀರಿಯಸ್. ನಾವೆಲ್ಲರೂ ಅವಳನ್ನ ಕಿಚಾಯಿಸೋದಕ್ಕೋಸ್ಕರ ಮಿಕ್ಕಿದ 5%ಗೆ ಓದ್ಕೋ ಅಂತ ಹೇಳಿದ್ವಿ. ಅವಳು ಅದನ್ನ ಸೀರಿಯಸ್ ಆಗಿ ತಗೊಂಡು ಓದ್ತಾ ಇದ್ದಾಳೆ. ಓದ್ಲಿ ಬಿಡಿ. ಓದ್ಲಿ. ನಮ್ಮ ಅಮ್ಮನು ಓದೋ ವಿಷಯದಲ್ಲಿ ಬಹಳ ಸೀರಿಯಸ್, ಯಾವಾಗ್ಲೂ ಟಾಪೇ. ಲಾಸ್ಟ್ ನಂಬರ್ ಇಂದ ಟಾಪೇ. 60% ಮೇಲೆ ಬರದೇ ಇಲ್ಲ ಅನ್ನತ್ತೆ. ನಮ್ರತ ಸಖತ್ ಕೌಂಟ್ರ್ ಕೊಡ್ತೀಯ ನೀನು. ಇದ್ರ ಜೊತೆ ಟೊಮ್ಯಾಟೊನು ಈಗಲೇ ಹಾಕ್ಬೋದಾ ಸರ್? ಬೇಡ ಬೇಡ, ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಮೇಲೆ ಟೊಮೆಟೊ ಹಾಕೋಣ ಮೇಡಮ್. ಈರುಳ್ಳಿ ಘಮ ಅಡ್ಗೆಗೆ ಹರಡ್ಬೇಕು ಅಂದ್ರೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಆಗ್ಬೇಕು. ಇಲ್ಲಾಂದ್ರೆ ಹಸಿ ಹಸಿ ಆಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಹಲ್ಲೆ ಅವ್ರೆ, ಎಲ್ರು ನಾನ್ ಮಾತಾಡೋದೇ ಕಡಿಮೆ ಅಂತ ಹೇಳ್ತಾರೆ. ನೀವು ನನಗಿಂತ ಕಡಿಮೆ ಮಾತಾಡ್ತೀರಲ್ಲ. ನೀವ್ ಕಡಿಮೆ ಮಾತಾಡ್ತೀರಾ ಅಂತ ಯಾರು ಹೇಳಿದ್ರು? ನೀರ್ ಕುದೀತದೆ. ಈಗ ಹುರಿದಿಟ್ಟಿರೋ ರವೆನ ಇದಕ್ಕೆ ಹಾಕ್ಬೇಕು. ತುಪ್ಪ ಹಾಕಿದ್ರೆ ಉಪ್ಪಿಟ್ಟು ಉದ್ರುದ್ರಾಗಿರುತ್ತೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಉಪ್ಪಿಟ್ಟು ತಳ ಹಿಡಿದು ಬಿಡುತ್ತೆ. ಹಲ್ಲೇರೆ, ಉಪ್ಪಿಟ್ಟು ಹೇಳ್ಕೊಟ್ಟಿದ್ದೇನೋ ಮುಗೀತು. ನೀವು ಐಡಿಯಾಸ್ ಕೊಡೋದ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ರಿ?